ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಸ್ವಾಗತ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಯುವಸೇನೆ ಪದಾಧಿಕಾರಿಗಳು ಇಂದು ಬೃಹತ್ ಸಂಪರ್ಕ ಅಭಿಯಾನವನ್ನು ಕೈಗೊಂಡರು. ತಾಲೂಕಿನ ಯುವಸೇನೆ ಹೊಸ ತಂಡದ ಪದಾಧಿಕಾರಿಗಳು ತಾಲೂಕಿನ ಪ್ರತಿ ಹಳ್ಳಿಗೆ ತೆರಳಿ ಮನೆ ಮನೆ ಸಂಪರ್ಕ ಮಾಡಿ ಸಮಾಜ ಬಾಂಧವರನ್ನು ಭೇಟಿಯಾದರು. ತಾಲೂಕು ಪದಾಧಿಕಾರಿಗಳ ಪಟ್ಟಿ: ಗೌರವ ಅಧ್ಯಕ್ಷರು ಶ್ರೀ ಬಾಲಚಂದ್ರ ಹೂಗಾರ, ಅಧ್ಯಕ್ಷರು ಶ್ರೀ ಮಲ್ಲು ಹೂಗಾರ, ಉಪಾಧ್ಯಕ್ಷರು ಶ್ರೀ ವಿಠಲ ಹೂಗಾರ, ಪ್ರಧಾನ ಕಾರ್ಯದರ್ಶಿ ಶ್ರೀ ಶಂಕರ್ ಹೂಗಾರ, ಸಹ ಕಾರ್ಯದರ್ಶಿ ಶ್ರೀ ಕಾಡು ಹೂಗಾರ, ಖಜಾಂಚಿ ಶ್ರೀ ಮಂಜು ಹೂಗಾರ, ಸಂಘಟನಾ ಕಾರ್ಯದರ್ಶಿ ಶ್ರೀ ಯಲ್ಲಪ್ಪ ಗುರವ, ಕಾನೂನು ಸಲಹೆಗಾರರು ಶ್ರೀ ವಿಕಾಸ ಹೂಗಾರ, ಪತ್ರಿಕಾ ಪ್ರತಿನಿಧಿ ಶ್ರೀ ರಮೇಶ್ ಹೂಗಾರ. ಇಂದು ನಾವಲಗಿ, ಚಿಮ್ಮುಡ, ಮಹಾಲಿಂಗಪುರ, ಸಮೀರವಾಡಿ, ಡವಳೇಶ್ವರ, ನಂದಗಾಂವ್ ಸೇರಿದಂತೆ 5 ಪ್ರಮುಖ ಗ್ರಾಮಗಳಿಗೆ ಭೇಟಿ ನೀಡಲಾಯಿತು. ಈ ವೇಳೆ ಸುಮಾರು 60 ಮನೆಗಳನ್ನು ಗುರುತಿಸಿ ವೈಯಕ್ತಿಕ ಸಂಪರ್ಕ ಮಾಡಲಾಯಿತು. ಸಮಾಜದ ಸಂಘಟನೆ, ಯುವಕರ ಉದ್ಯೋಗ, ಮಕ್ಕಳ ವಿದ್ಯಾಭ್ಯಾಸ, ಪ್ರತಿಭಾ ಪುರಸ್ಕಾರ ಮತ್ತು ಸಾಮೂಹಿಕ ವಿವಾಹದ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಸಮಾಜದ ಬಾಂಧವರ ಕುಂದುಕೊರತೆಗಳನ್ನು ಆಲಿಸಿ ಪರಿಹಾರದ ಹಾದಿ ತೋರಿಸಲಾಯಿತು. ಈ ಅಭಿಯಾನದ ಕುರಿತು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ರಾಜ್ಯದ ಸಂಘಟನಾತ್ಮಕ ಅಭಿವೃದ್ಧಿಯ ಕನಸು ಕಾಣುವ ಸೇವಕ ಶ್ರೀ ಅಶೋಕ್ ಆರ್ ಹೂಗಾರ ಅವರು ಮಾತನಾಡಿ, ಮನೆ ಮನೆಗೆ ತೆರಳಿ ಸಂಪರ್ಕ ಮಾಡಿದಾಗ ಮಾತ್ರ ಸಮಾಜದ ನಾಡಿ ಮಿಡಿತ ತಿಳಿಯಲು ಸಾಧ್ಯ. ಯುವಸೇನೆಯ ಈ ಹೆಜ್ಜೆ ರಾಜ್ಯಾದ್ಯಂತ ಮಾದರಿಯಾಗಲಿದೆ. ಮುಂದಿನ ದಿನಗಳಲ್ಲಿ ಸಮಾಜದ ಐಕ್ಯತೆ ಮತ್ತು ಉಳಿವೆ ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷರು ಹೂಗಾರ ವಿಶ್ವನಾಥ ಸಾಹುಕಾರ ತಿಳಿಸಿದರು. ಅವರ ಮನದಾಳದ ಮಾತುಗಳು ಮತ್ತು ಅವರಿಗೆ ಏನಾದರೂ ತೊಂದರೆಗಳಿದ್ದರೆ, ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸ್ಪಂದನೆ ಮಾಡಿದರೆ ಮಾತ್ರ ನಮ್ಮ ಸಮಾಜದ ಸಂಘಟನೆ ಮಾಡಿದ್ದಕ್ಕೆ ಒಂದು ಸ್ವಾರ್ಥಕ. ಈಗಾಗಲೇ ನಾವು ನಿನ್ನೆ ನೈಟು ರಬಕವಿ ಬನ್ನಟ್ಟಿಯ ಒಂದು ಸಮಾಜದ ಪದಾಧಿಕಾರಿಗಳು, ಯುವಸೇನೆ ಪದಾಧಿಕಾರಿಗಳು ಮಾಡಿದ್ದೀವಿ. ಸನ್ಮಾನ್ಯ ಇವರು ಮಲ್ಲು ಹೂಗಾರ್ ಅಂತೇಳಿ ಇವರಿಗೆ ಅಧ್ಯಕ್ಷ ಮಾಡಿದ್ದೀವಿ. ಪ್ರಧಾನ ಕಾರ್ಯದರ್ಶಿ ಅಂತ ನಮ್ಮ ಶಂಕರ್ ಹೂಗಾರ್ ಅವರಿಗೆ ಕೂಡ ಮಾಡಿದ್ದೀವಿ. ಗೌರವ ಅಹಂಕಾರವನ್ನ ತಲೆಗೆ ಏರಿಸಿಕೊಳ್ಳಬಾರದು. ಮನುಷ್ಯ ಹೊಗಳಿಕೆಗೆ ಹಿಗ್ಗಬಾರದು, ತೆಗಳಿಕೆಗೆ ಕುಗ್ಗಬಾರದು. ಬ್ರಹ್ಮ ಪದವಿಯನ್ನಲ್ಲಿ, ವಿಷ್ಣು ಪದವಿಯನ್ನಲ್ಲಿ ಎಂಬ ಅಣ್ಣನವರ ವಚನ ನಮಗೆ ದಾರಿದೀಪವಾಗಬೇಕು. ನಮಗೆ ಆ ಶಿವನ ಉಡುಗೆ ಇದ್ದರೆ ಸಾಕು, ಮತ್ತೇನೂ ಬೇಡ. ಹೂಗಳ ಬನದಲ್ಲಿ ನಾನು ಹೂಗಳ ಜೊತೆ ಮಾತನಾಡುತ್ತಿರುವಾಗ ಶಿವ ಜಂಗಮವೇಶದಲ್ಲಿ ಬಂದ. ನಾನು ಕಾಯಕದಲ್ಲಿ ಮಗ್ನನಾಗಿರುವಾಗ ತನ್ನ ನಿಜರೂಪವನ್ನು ತೋರಿದ. ಯಾರು ಹೂಗಳ ಕಾಯಕವನ್ನು ಸತ್ಯ, ಧರ್ಮ, ನಿಷ್ಠೆ, ಭಕ್ತಿ ಭಾವಗಳಿಂದ ಮಾಡುವರೋ ಅವರು ಸದಾ ಸುಖಿಗಳಾಗಿರುತ್ತಾರೆ ಎಂದು ಹೇಳಿ ಶಿವ ಮಾಯವಾದನು. ಪ್ರಕೃತಿಯ ಕಳಕಳದಲ್ಲಿ ಬಣ್ಣ ಬಣ್ಣದ ಹೂಗಳ ಅರಳಿಸಿ ಸೌಗಂಧವನ್ನು ವಸುಂಧರೆಯ ಮಡಿಯಲ್ಲಿ ಪಸರಿಸಿ ನಗುವ ಕಲೆಗಾರ ಆ ಶಿವ. ನಿಜ ಸ್ವಾಮಿ, ಹೂಪತ್ರಿಗಳನ್ನು ಬಿಡಿಸುತ್ತಿದ್ದರೆ ವನದಲ್ಲಿ ಅಂಗಾಂಗ ಯೋಗದಲ್ಲಿರುತ್ತೀರಿ. ಹೂಮಾಲೆಗಳನ್ನು ಮಾಡುತ್ತಿದ್ದರೆ ಪ್ರಾಣಲಿಂಗದಲ್ಲಿ ಧ್ಯಾನಸ್ಥರಾಗಿರುತ್ತೀರಿ. ನಿಮ್ಮ ಭಕ್ತಿಯು ಶಿವನಿಗೆ ಬಹಳ ಪ್ರಿಯವಾಗಿರುತ್ತದೆ. ನಿಮ್ಮ ಕಾಯಕವೇ ಅವರಿಗೆ ಅರ್ಪಿತವಾಗಿದೆ. ಆ ದೇವತೆಗಳ ಕೊರಳಿನ ಹೂ